ಸಿಂಹರಾಶಿ. ಸಿಂಹರಾಶಿಯವರ ಮಾಸ ಭವಿಷ್ಯ ಹೇಗಪ್ಪ ಇದೆ ಅಂತಂದ್ರೆ, ನಿಮ್ಗೆ ರಾಶ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ಸಿಂಹ ರಾಶಿಯಲ್ಲೇ ಕೇತು ಗ್ರಹ ಇರ್ತಾನೆ. ನಿಮ್ ರಾಶ್ಯಾಧಿಪತಿ ರವಿ ಗ್ರಹ ಬಂದು 11ನೇ ಮನೆಯಲ್ಲಿದ್ದಾನೆ ನಿಮ್ಗೆ. ಆದ್ರೆ 12ನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ಸ್ವಲ್ಪ ಹೆಂಗಪ್ಪ ಅಂತಂದ್ರೆ 6ನೇ ಮನೆ ಅಧಿಪತಿನೂ 8ನೇ ಮನೆ ಅಧಿಪತಿನೂ ಅವನೇ ಆಗಿರ್ತಾನೆ. ಗುರು ಗ್ರಹ ಬಂದು ನಿಮ್ಗೆ 12ನೇ ಮನೆಯಲ್ಲಿ ಕುತ್ಕೊಂಡಿರ್ತಾನೆ. ಗುರುಬಲ ಇಲ್ದೇ ಇರೋದ್ರಿಂದ ಸ್ವಲ್ಪ ಹೆಂಗೆ ಅಂತಂದ್ರೆ ಒಂಥರ ಕಸಿವಿಸಿ ಅನ್ಸೋಂಥದ್ದು, ಕೆಲ್ಸದಲ್ಲಿ ಏನಾದ್ರೂ ಸ್ವಲ್ಪ ಒತ್ತಡ ಇರೋ ಅಂತದ್ದು. ಯಾಕೆಂದ್ರೆ 8ನೇ ಮನೆಯಲ್ಲಿ ಶನಿ ಗ್ರಹ ಕೂತಿದ್ದಾನೆ. 6ನೇ ಮನೆ ಅಧಿಪತಿನೂ ಆಗಿ ಅವನು 7ನೇ ಮನೆ ಅಧಿಪತಿನೂ ಆಗಿ 8ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಕೆಲ್ಸದಲ್ಲಿ ಒಂಥರ ಒತ್ತಡ. ಕೆಲ್ಸ ಮಾಡ್ತಾ ಇರ್ತೀರಾ, ಆದ್ರೆ ಒತ್ತಡ ಜಾಸ್ತಿ ಇರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ ನಿಮ್ಗೆ ಸಿಂಹರಾಶಿಯಲ್ಲಿ. ಅದ್ರಲ್ಲಿ 12ನೇ ಮನೆಯಲ್ಲಿ ಗುರುಗ್ರಹ ಕೂತ್ಕೊಂಡಿರ್ತಾನೆ. ನಿಮ್ಗೆ ಯಾವ್ದೇ ರೀತಿಯಾದ ಗುರುಬಲ ಇರೋದಿಲ್ಲ. ಆದ್ರೆ ರಾಶ್ಯಾಧಿಪತಿ ರವಿ ನಿಮ್ಗೆ 11ನೇ ಮನೆಯಲ್ಲಿ ಕೂತ್ಕೊಂಡಿದ್ರೆ ಸ್ವಲ್ಪ ಶುಭ ಫಲ ಅಂತಾನೆ ನೋಡ್ಬೋದು. ಅದರಲ್ಲಿ ನಿಮ್ಗೆ ಬುಧ ಗ್ರಹ ಬಂದು ನಿಮ್ಗೆ ಏನಾಗುತ್ತೆ ಅಂದ್ರೆ 2ನೇ ಮನೆ ಅಧಿಪತಿ ಬಂದು ಅವನು 12ನೇ ಮನೆಯಲ್ಲೇ ಇರ್ತಾನೆ. ಸ್ವಲ್ಪ ಕುಟುಂಬದಲ್ಲಿ ಒಂಥರ ಸಣ್ಣ ಪುಟ್ಟ ಕಿರಿಕಿರಿ, ಸಣ್ಣ ಪುಟ್ಟಕ್ಕೂ ಮುನ್ಸ್ಕೊಳ್ಳೋ ಅಂತದ್ದು, ಮತ್ಗೂ ಸಿಡ್ಕೋಂಥದ್ದು, ಈ ತರ ಯಾವ್ದಾದ್ರು ಒಂದು ನಿಮ್ಗೆ ಆಗ್ತಾನೆ ಇರುತ್ತೆ. ಅದರಲ್ಲಿ ಶುಕ್ರ ಗ್ರಹ ಬಂದು 12ನೇ ಮನೆಯಲ್ಲೇ ಇರೋನು 5ನೇ ತಾರೀಕು ನಂತರ ಬಂದು ನಿಮ್ ರಾಶಿಗೆ ಬರ್ತಾನೆ. ಅವನು ಶುಕ್ರ ಗ್ರಹ ಯಾವಾಗ ನಿಮ್ ರಾಶಿಗೆ ಬರ್ತಾನೆ, 3ನೇ ಮನೆ ಅಧಿಪತಿನೂ ಅವನೇ ಆಗಿ ನಿಮ್ಗೆ 10ನೇ ಮನೆ ಅಧಿಪತಿನೂ ನಿಮ್ ರಾಶಿಗೆ ಬರ್ತಾನೆ. ಸ್ವಲ್ಪ ಅವಾಗ ಕೆಲ್ಸದಲ್ಲಿ ಕಿರಿಕಿರಿ ಒತ್ತಡಗಳು ಸ್ವಲ್ಪ ಕಮ್ಮಿ ಆಗತ್ತೆ. ಆದ್ರೆ 17ನೇ ತಾರೀಕು ನಂತರ ನಿಮ್ ರಾಶಿಯಾಧಿಪತಿ ಯಾವಾಗ 12ನೇ ಮನೆಗ್ ಬರ್ತಾನೋ, ಈ ಕಡೆ ಗುರುನು 12ನೇ ಮನೆಯಲ್ಲೇ ಇರ್ತಾನೆ, ರವಿ ಗ್ರಹನು ನಿಮ್ ರಾಶಿಯಾಧಿಪತಿನೂ 12ನೇ ಮನೆಗ್ ಬಂದಾಗ ಸ್ವಲ್ಪ ನಿಮ್ಗೆ ಹೆಂಗೆ ಅಂತಂದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ. ಹೆಂಗೆ ಅಂದ್ರೆ ವ್ಯರ್ಥವಾಗಿ ಖರ್ಚುಗಳು ಜಾಸ್ತಿ ಆಗಿರುತ್ತೆ. ನೀವ್ ಅನ್ಕೊಂಡೆ ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ, ತುಂಬಾ ಖರ್ಚುಗಳು ಜಾಸ್ತಿ ಬರುತ್ತೆ. ಅದ್ರಲ್ಲಿ ಹೆಂಗಪ್ಪ ಅಂತಂದ್ರೆ ಒಂದ್ ಮನೆ ಕಟ್ಟೋದಕ್ಕೆ ಇನ್ವೆಸ್ಟ್ ಮಾಡ್ಕೊಂಡಿರೋಂಥದ್ದು, ಇಲ್ಲ ಒಂದ್ ಗಾಡಿದಕ್ಕೋ, ಇಲ್ಲ ಏನೋ ಅಂತ ತಗೊಳ್ಳೋದು. ನಿಮ್ಮ ಕುಟುಂಬಕ್ಕೆ ನಿಮ್ಗೆ ಏನ್ ಬೇಕೋ ಅದಕ್ಕೆ ನೀವು ಖರ್ಚುಗಳನ್ನ ಜಾಸ್ತಿ ಮಾಡ್ಕೊಂಡಿರ್ತೀರ. ಯಾಕೆಂದ್ರೆ 2ನೇ ಮನೆ ಅಧಿಪತಿನೂ 11ನೇ ಮನೆಗೆ ಹೋಗ್ತಾನೆ. ಆದ್ರೆ ನಿಮ್ಗೆ ನೀವು ಖರ್ಚುಗಳನ್ನ ಜಾಸ್ತಿ ಮಾಡ್ಕೊಂತ ಬರ್ತೀರಾ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಟ್ರಾ ಡಬಲ್ ಏನು ಒಂದ್ ಖರ್ಚು ಅನ್ಕೊಂಡಿರ್ತೀರೋ ಆದ್ರೆ ಎಕ್ಸ್ಟ್ರಾ ಖರ್ಚುಗಳಾಗುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆನೂ ಗಮನ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ 8ನೇ ಮನೆಯಲ್ಲಿ ನಿಮ್ಗೆ ಶನಿ ಗ್ರಹ ಇರೋದ್ರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಕೇತು ಗ್ರಹ ನಿಮ್ಗೆ ರಾಶಿಯಲ್ಲೇ ಇರೋದ್ರಿಂದ ಸ್ವಲ್ಪ ಏನೇ ಒಂದ್ ಕೆಲ್ಸ ಕಾರ್ಯ ಮಾಡ್ಬೇಕು ಅಂತಂದ್ರೆ ಅದು ನಿಮ್ ಮನ್ಸಿಗೆ ತೃಪ್ತಿ ಇರಲ್ಲ. ಅದ್ರಲ್ಲೂ ದಂಪತಿಗಳು ಯಾರು ಇರ್ತಿರೋ 7ನೇ ಮನೆಯಲ್ಲಿ ರಾಹು ಗ್ರಹ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಆಗೋಂಥದ್ದು, ಜಗಳ ಆಗೋಂಥದ್ದು, ಈ ತರ ಯಾವ್ದಾದ್ರು ಒಂದು ಭಿನ್ನಾಭಿಪ್ರಾಯಗಳು ನಿಮಗ್ ಬರ್ತಾ ಇರುತ್ತೆ. ಯಾಕೆಂದ್ರೆ ರಾಹುದ್ರಿಂದ ನಿಮ್ಗೆ ಅದಾಗ್ತಾ ಇರಲ್ಲ. 7ನೇ ಮನೆ ಅಧಿಪತಿ 8ನೇ ಮನೆಗೆ ಶನಿ ಗ್ರಹ ಹೋಗಿರೋದ್ರಿಂದ ಸ್ವಲ್ಪ ಈ ತರ ಆಗ್ತಾ ಇರುತ್ತೆ. ಅದ್ರಲ್ಲಿ ಶನಿ ದಶ ಭುಕ್ತಿ ಏನಾದ್ರು ನಡೀತಾ ಇದ್ರೆ ಅದಿನ್ನೂ ಜಾಸ್ತಿ ಅಂತಾನೆ ಹೇಳ್ಬೋದು. ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ಸಿಂಹ ರಾಶಿಯವರು ಅಂತಂದ್ರೆ, ಆದಷ್ಟು ನೀವು ಕೂಡ ಆಂಜನೇಯನ ಆರಾಧನೆ ಮಾಡ್ತಾ ಬನ್ನಿ. ಆಂಜನೇಯನ ದೇವಸ್ಥಾನಕ್ಕೆ ಒಂದು ಎಣ್ಣೆನ ತಗೊಂಡೋಗಿ ಒಂದು ಕೊಟ್ಟ ಅಭಿಷೇಕ ಕೊಡಿ, ಇಲ್ಲ ಒಂದು ತುಳಸಿನ ತಗೊಂಡೋಗಿ ಆಂಜನೇಯನ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ. ಮತ್ತೆ ರವಿ ಗ್ರಹ ಬಂದು ನಿಮ್ಗೆ 12ನೇ ಮನೆಯಲ್ಲಿ ಕೂರೋದ್ರಿಂದ ಆದಷ್ಟು ಸ್ವಲ್ಪ ಗೋಧಿನ ದಾನ ಮಾಡ್ತಾ ಬನ್ನಿ. ಯಾರಾದ್ರೂ ಏನಾದ್ರು ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಅಂದ್ರೆ ಗೋಧಿನ ತಗೊಂಡೋಗಿ ದಾನ ಮಾಡ್ತಾ ಬನ್ನಿ. ಮತ್ತೆ ಯಾರಿಗೆಲ್ಲ ಸಿಂಹ ರಾಶಿಯವರಿಗೆ ದಶಾ ಭುಕ್ತಿಗಳಿಗೆ ನಕ್ಷತ್ರಕ್ಕೆ ಅನುಗುಣವಾಗಿ ಬ್ರಾಸ್ಲೆಟ್ ಬೇಕು, ಈ ಕೆಳಗಡೆ ನಂಬರ್ಗೆ ಸಂಪರ್ಕಿಸಿ. ಇದಿಷ್ಟು ಬಂದು ಸಿಂಹ ರಾಶಿಯವರ ಮಾಸ ಭವಿಷ್ಯ.